ಸ್ನೇಹಿತರೆ, ನಿಮಗೆಲ್ಲ ಪೃಥ್ವಿರಾಜ್ ಕೋಚಿಂಗ್ ಅಕಾಡೆಮಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಏನು ನಮ್ಮ ಸೋಷಿಯಲ್ ಸೈನ್ಸ್ ಸೀರೀಸ್ ನಡೀತಾ ಇದ್ದೀರಿ, ಅದಕ್ಕೆ 2026 ಮತ್ತು 27ನೇ ಸಾಲಿಗಾಗಿ ಇತಿಹಾಸದ 2ನೇ ಪಾಠವನ್ನು ನಾವು ಆಯ್ಕೆ ಮಾಡ್ಕೊಂಡಿದ್ದೀವಿ. ಅಧ್ಯಾಯ ಯಾವುದಂದ್ರೆ ಭಾರತದಲ್ಲಿ ಬ್ರಿಟಿಷರ ಆಳ್ವಿಕೆಯ ವಿಸ್ತರಣೆ ಅಥವಾ ಬ್ರಿಟಿಷರು ಭಾರತವನ್ನು ಹೇಗೆ ವಶಪಡಿಸಿಕೊಂಡರು ಎಂಬ ಒಂದು ವಿಷಯದ ಬಗ್ಗೆ ನಾವೇನ್ ಮಾಡ್ತಾ ಇದ್ದೀವಿ ಇವತ್ತು. ಆ ಪಾಠದ ಬಗ್ಗೆ ಇವತ್ತು ನಾವು ಚರ್ಚೆ ಮಾಡ್ತಾ ಇದ್ದೀವಿ. ಇದು 10ನೇ ತರಗತಿಯ ಮೊದಲನೇ ಸೆಮಿಸ್ಟರ್ನ 2ನೇ ಅಧ್ಯಾಯ ಆಗಿರ್ತದೆ. ಸೊ ಈ ಅಧ್ಯಾಯದೊಳಗೆ ನಾವು ಏನೇನು ತಿಳ್ಕೊತಿದ್ರೆ, ಅವ್ರು ಯಾವ ರೀತಿಯಾಗಿ ಬ್ರಿಟಿಷರು ನಮ್ಮ ಮರಾಠರನ್ನು ಸೋಲಿಸಿದ್ರು, ಸಿಖ್ಖರನ್ನು ಸೋಲಿಸಿದ್ರು, ಮತ್ತೆ ಯಾವ್ಯಾವ ಉಪಾಯಗಳನ್ನು ಅವ್ರು ಮಾಡಿದ್ರು, ಯುದ್ಧದ ಮೂಲಕನ ಗೆದ್ಕೊಂಡ್ರು, ಯುದ್ಧ ಬಿಟ್ಟು ಮತ್ತೆ ಬೇರೆ ಏನಾದ್ರು ಪಾಲಿಸಿಗಳನ್ನು ತಂದು ಅಥವಾ ನೀತಿಗಳನ್ನು ತಂದು ಏನಾದ್ರು ನಮ್ಮ ಇಂಡಿಯಾದವ್ರನ್ನ ಅಥವಾ ನಮ್ಮ ಈ ಬಲಿಷ್ಠರಾದಂತಹ ಯಾವುದು ಬಂಗಾಲವನ್ನು ಗೆದ್ಕೊಂಡ ಮೇಲೆ ಈ ಮರಾಠರನ್ನ ಮತ್ತೆ ಸಿಖ್ಖರನ್ನ ಹೆಂಗೆ ಸೋಲಿಸಿದ್ರು ಮತ್ತೆ ಹೆಂಗೆ ತಾವು ಅಧಿಪತ್ಯಕ್ಕೆ ಬಂದ್ರು ಎಂಬುದನ್ನ ಈ ವಿಡಿಯೋದೊಳಗೆ ನಾವು ಹೌದಾ ನೋಡ್ರಿ. ಇದು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಒಂದು ಲೋಗೋ ರೀ, ನಿಮ್ಗೆ ಗೊತ್ತದ ಅಂತೇಳಿ ಬರೀ ಈಗ ಪೀಠಿಕೆ ನೋಡ್ಕೊಂಡು ಏನಂತೇಳಿ, ಬ್ರಿಟಿಷರು ಭಾರತೀಯ ರಾಜ್ಯಗಳನ್ನು ಕಬಳಿಸಲು ಬಳಸಿದ ನೀತಿಗಳು ಯಾವುವು ಅಂತೇಳಿ ಕೇಳಬಹುದು ನೀವು. ಹಾಗಾಗಿ ಸ್ವಲ್ಪ ನೆನಪಿಟ್ಕೊಳ್ಳಿ. ಭಾರತದೊಳಗ ಬ್ರಿಟಿಷರು ಯಾವ ನೀತಿಯನ್ನು ಬಳಸಿದರು ಅಂತೇಳಿ. ಹೌದಾ? ಸೊ ಯಾವ್ಯಾವ ನೀತಿಯನ್ನು ಬಳಸಿದ್ರಿ? ಮೊದಲನೇದಾಗಿ ಯಾವ್ದಂದ್ರ ಸಹಾಯಕ ಸೈನ್ಯ ಪದ್ಧತಿ. ಎರಡನೇದು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯನ್ನು ಕೂಡ ಇವರು ಏನ್ ಮಾಡ್ತಾರೋ ಬಳಸ್ತಾರೋ. ಅದ್ರ ಜೊತೆಗೆ ಇದನ್ನು ಮಾಡ್ತಾರೋ. ಬಟ್ ಈ ಎರಡು ನೀತಿಗಳು ಬಹಳಷ್ಟು ಅವರಿಗೆ ಹೆಲ್ಪ್ ಆಗ್ತದ. ನಮ್ಮ ಭಾರತದ ಏನು ರಾಜ್ಯಗಳನ್ನ ಅಥವಾ ನಮ್ಮ ಇಂಡಿಯಾದೇನು ಅಥವಾ ನಮ್ಮ ಭಾರತದ ಏನು ರಾಜ್ಯಗಳಲ್ಲ ಅವನ್ನ ತಮ್ಮ ಒಳಗ ವಶಪಡಿಸಿಕೊಳ್ಳಕ ಇವು ಬಹಳಷ್ಟು ಸಹಾಯ ಮಾಡ್ತಾವ್ರಿ. ಈ ಎರಡು ನೀತಿಗಳು ಬಹಳ ಇಂಪಾರ್ಟೆಂಟ್, ಸೂಪರ್ ಕೋರಿ. ನೆಕ್ಸ್ಟ್ ಯಾವ್ದಂದ್ರ ಲಾರ್ಡ್ ವೆಲೆಸ್ಲಿ ಬಗ್ಗೆ. ಯಾರು ಲಾರ್ಡ್ ವೆಲೆಸ್ಲಿ? ಇವ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯನ್ನ ಸಹಾಯಕ ಸೈನ್ಯ ಪದ್ಧತಿಯನ್ನ ಜಾರಿಗೆ ತಂದಂತ ವ್ಯಕ್ತಿ ರೀ. ಆಯ್ತಾ? ಈ ಪಾಠದ ಮೇಲೆ ನಮಗೇನು 1-2 ಮಾರ್ಕ್ಸಿನ ಕ್ವಶನ್ ಅನ್ನ ಕೇಳಲಾಗ್ತದ. 1-2 ಮಾರ್ಕ್ಸಿನ ಕ್ವಶನ್ ಅನ್ನ ಕೇಳಲಾಗ್ತದ. ಹಾಗಾಗಿ ಇದನ್ನ ನೆನಪಿಡಬೇಕು. ನೆಕ್ಸ್ಟ್ ಆಂಗ್ಲೋ ಮರಾಠ ಯುದ್ಧಗಳು ರೀ. ಮೊದಲನೇದಾಗಿ ಅದ್ರೊಳಗೆ ಮೊದಲನೇ ಆಂಗ್ಲೋ ಮರಾಠ ಯುದ್ಧ 1775ರಿಂದ 1782 ನಡೀತು. ಇದಕ್ಕೆ ಕಾರಣಗಳು ಏನಂದ್ರೆ, ಮೊದಲನೇದು ಮರಾಠರು ಏನ್ ಮಾಡ್ತಾರೆ, 2ನೇ ಆಲಂ ಶಾಹನ್ನ ಏನ್ ಮಾಡ್ತಾರೆ, ದೆಹಲಿ ಸುಲ್ತಾನ್ ಮೇಲೆ ಮತ್ತೆ ಬಂದು ತಂದು ಏನ್ ಮಾಡ್ತಾರೆ, ಅವನ್ನ ಪ್ರತಿಷ್ಠಾಪನೆಯನ್ನ ಮಾಡ್ತಾರೆ. ಯಾರು? ಮರಾಠರು. 2ನೇ ಶಾ ಆಲಂನ ಏನ್ ಮಾಡ್ತಾರೆ, ಇವರು ಗದ್ದಿಗೆ ಮೇಲೆ ತರುವ ಕೆಲಸವನ್ನ ಮಾಡ್ತಾರೆ. ಅದರಿಂದ ಒಂದು ಏನು ಪರ್ಸನ್ ಆದಂತ ಶಾ ಆಲಂ ಸೆಕೆಂಡ್ ಏನ್ ಮಾಡ್ತಾರೆ ಅಂದ್ರ, ಇವರಿಗೆ ಕೋರೆ ಮತ್ತು ಅಲಹಾಬಾದ್ಗಳನ್ನ ಕೊಡ್ತಾನೆ. ಇವೆರಡು ಮೊದಲು ಏನಿತ್ತು ಬ್ರಿಟಿಷರ ಕೈ ವಶದಾಗಿದ್ದು, ಅವರು ಬ್ರಿಟಿಷರಿಗೆ ಶಾ ಆಲಂ ಸೆಕೆಂಡ್ ಕೊಟ್ಟಿದ್ದ. ಈಗ ಏನ್ ಮಾಡ್ತಾನೆ ಅದನ್ನ ತಗೊಂಡ್ಬಂದು ಮರಾಠರಿಗೆ ಕೊಡ್ತಾನೆ. ಹಾಗಾಗಿ ಇಲ್ಲಿ ಬ್ರಿಟಿಷರು ಮತ್ತು ಮರಾಠರ ನಡುವೆ ಏನಾಯ್ತು, ವೈಮನಸ್ಸು ಮೂಡಿತ್ರಿ. ಯಾಕೆ ಮೊದಲನೇ ಯುದ್ಧ ನಡೀತು ಆಂಗ್ಲೋ ಮರಾಠ ಯುದ್ಧ ಅಂದ್ರ, ಆಂಗ್ಲೋ ಅಂದ್ರ ಬ್ರಿಟಿಷರು, ಇಂಗ್ಲಿಷರು ಅಂತೇಳಿ. ಹೌದಾ? ಸೊ ಯಾಕೆ ನಡೀತಂದ್ರ, ಇದು ಏನು ಮರಾಠರು ಏನ್ ಮಾಡ್ತಾರೋ ಅದ್ರೊಳಗೆ ಏನೋ ಮಾಧವರಾವ್ ಅಂತೇಳಿ ಮರಾಠರು ಬಹಳ ಬಲಿಷ್ಠ ಏನಿರ್ತಾನೋ ಇವ ಇರ್ತಾನೆ, ಏನು ಪೇಶ್ವಾ. ಅವೇನ್ ಮಾಡ್ತಾನೋ, ಶಾ ಆಲಂ ಸೆಕೆಂಡ್ಗೆ ಹೆಲ್ಪ್ ಮಾಡ್ತಾನೋ ದೆಹಲಿ ಸಿಂಹಾಸನ ಮೇಲೆ ಕೂತ್ಕೊಳಕ್ ಅಥವಾ ದೆಹಲಿ ಮೇಲೆ ರೂಲ್ ಏನು ಅಧಿಕಾರವನ್ನು ನಡೆಸಕ್. ಅದರಿಂದ ಅವನು ಆನಂದವಾಗಿ ಏನ್ ಮಾಡ್ತಾನೆ, ಈ ಮರಾಠರಿಗೆ ಏನ್ ಮಾಡ್ತಾನೆ, ಕೋರೆ ಮತ್ತು ಅಲಹಾಬಾದ್ಗಳು 2 ಪ್ರದೇಶವನ್ನು ನೋಡ್ತಾನೆ. ಆದ್ರ ಅವು ಮೊದಲೇನಿತ್ತು ಬ್ರಿಟಿಷರ ವಶದಾಗಿದ್ದು. ಈ ಬ್ರಿಟಿಷರಿಂದ ಕೊಟ್ಟರೆ ಬ್ರಿಟಿಷರು ಮತ್ತೆ ಇವ್ರ ನಡುವೆ ವೈಮನಸ್ಸು ಮೂಡ್ತಾರ. ಅವ್ರು ಬ್ರಿಟಿಷರು ಒಂದು ಎದಕ್ಕೆ ಕಾಯಕತ್ತದ ಅಂದ್ರೆ ಒಂದು ಅವಕಾಶಕ್ಕೆ ಕಾಯಕತ್ತಾರ. ಅದೇ ಸರಿ ಸಮಯದಾಗ ಏನಾಗ್ತದ, ಈ ಪೇಶ್ವಾ ಮಾಧವರಾವ್ ಏನಾಗ್ತಾನೋ ಮರಣ ಹೊಂತಾರ. ಅವಾಗ ಈ ಮರಾಠ ನಡುವೆ ಏನಾಗ್ತಾನೋ ಪೇಶ್ವೆ ಸ್ಥಾನಕ್ಕಾಗಿ ಕಲಹ ಏರ್ಪಡ್ತದೆ. ಏನಾಗ್ತದಂದ್ರ, ಮಾಧವರಾವ್ ಸತ್ ಮೇಲೆ ಅವನ ತಮ್ಮ ನಾರಾಯಣ ರಾವ್ ಅಂತೇಳಿ ಅವನೇನ್ ಮಾಡ್ತಾನೋ ತಾನ ಪೇಶ್ವೆ ಅಂತೇಳಿ ಘೋಷಣೆ ಮಾಡ್ಕೊಳಕ ಪ್ರಯತ್ನ ಮಾಡ್ತಾನ. ಬಟ್ ಅವೇನಾಗ್ತಾನೋ ಕೊಲೆ ಆಗ್ತಾನ್ರಿ. ಯಾರಿಂದ? ತಮ್ಮ ಚಿಕ್ಕಪ್ಪನಾದಂತ ರಘುಬಾ ಅಥವಾ ರಘುನಾಥನ್ ಅವನ ಕೈ ಏನಾಗ್ತಾರೋ ಕೊಲೆ ಆಗ್ತಾನ. ತಿಳಿತಾ? ಅದ್ ಕೊಲೆ ಆದ್ಮೇಲೆ ತಾನ ಈಗ ಪೇಶ್ವಾ ಅಂತೇಳಿ ರಘುಬಾ ಏನ್ ಮಾಡ್ತಾನೋ ಹಾರಾಡ್ತಿರ್ತಾನೋ. ಆದ್ರೆ ಬ್ರಿಟಿಷರ ಇವರು ಮರಾಠರ ಒಕ್ಕೂಟ ಏನ್ ಮಾಡಲ್ಲ, ಇವಂಗ ಸಹಾಯವನ್ನ ಮಾಡಲ್ಲ. ಅವರೆಲ್ಲರೂ ಏನ್ ಮಾಡ್ತಾರು, ಮಾಧವರಾವ್ ಅದಲ್ಲ ಅವನ ಮಗ 2ನೇ ಮಾಧವರಾವ್ ಏನ್ ಮಾಡ್ತಾರ, ಅವರೆಲ್ಲರೂ ಮಾಧವರಾವ್ನ ಏನು ಪೇಶ್ವಾ ಅಂತೇಳಿ ಪಟ್ಟವನ್ನ ಕಟ್ತಾರೆ. ಇದು ರಘುಬಾಗ ಸಹಿಸ್ಕೊಳಕಾಗಲ್ಲ. ಹಾಗಾಗಿ ರಘುಬಾ ಏನ್ ಮಾಡ್ತಾನೋ ಬ್ರಿಟಿಷರ ಸಹಾಯಕ್ಕೊಳಕ್ ಹೋಗ್ತಾನೆ. ನೆಕ್ಸ್ಟ್ ಕಾರಣದೊಳಗ ಇದಲ್ಲ. ಹೌದಾ? ಇದು ಇದ್ದಿದ್ದು 2ನೇದು ಏನು ರಘುಬಾ ಏನಾಗ್ತದ, ಅವ್ರ ಕಡೆ ಹೋದಾಗ ಬ್ರಿಟಿಷರು ರಘುಬಾನ ಒಂದು ಪಣ ಕಟ್ಕೊಂಡು ಅಥವಾ ಒಂದು ಪರ ಕಟ್ಕೊಂಡು ಮರಾಠರ ಮೇಲೆ ಯುದ್ಧವನ್ನ ಸಾರ್ತಾರೆ. ಅವಾಗ ಮರಾಠ ಮತ್ತು ಬ್ರಿಟಿಷ್ ನಡುವೆ ಯುದ್ಧ ಆಗ್ತದೆ. 1775ರಿಂದ 1782 ಯುದ್ಧ ನಡೀತದೆ. ಈ ಯುದ್ಧದಾಗ ಮರಾಠರು ಪ್ರಾರಂಭದಲ್ಲಿ ಗೆಲುವನ್ನು ಸಾಧಿಸ್ತಾರೆ. ಆದ್ರೆ ಅಂತಿಮವಾಗಿ ಅಹಮದಾಬಾದ್ ಅನ್ನ ಕಳ್ಕೊಂಡ್ ಬಿಡ್ತಾರೆ. ಅಂದ್ರೆ ಅಲ್ಲಿ ಸೋತ್ ಬಿಡ್ತಾರೆ ಅಹಮದಾಬಾದ್ ಅನ್ನ. ಹಾಗಾಗಿ ಮರಾಠರು ಏನ್ ಮಾಡ್ಕೋಬೇಕಾಗುತ್ತೆ, ಇಲ್ಲಿ ಅಗ್ರಿಮೆಂಟ್ ಅನ್ನ ಮಾಡ್ಕೋಬೇಕಾಗುತ್ತೆ, ಅಂದ್ರೆ ಒಪ್ಪಂದವನ್ನ ಮಾಡ್ಕೋಬೇಕಾಗುತ್ತೆ. ಯಾವ ಒಪ್ಪಂದ? ಸಾಲ್ಬಾಯಿ ಒಪ್ಪಂದ ಮಾಡ್ಕೋತಾರೆ. ಈ ಒಪ್ಪಂದದ ಪ್ರಕಾರ ಏನಾಗುತ್ತೆ, ಇಲ್ಲಿ ಯುದ್ಧ ಕೊನೆಗೊಳ್ತದೆ. ಯಾವುದು? ಮೊದಲನೇ ಆಂಗ್ಲೋ ಮರಾಠ ಯುದ್ಧ ರೀ. ತಿಳಿತಾ? ಮೊದಲನೇ ಆಂಗ್ಲೋ ಮರಾಠ ಯುದ್ಧ ತಿಳಿತು. ಈಗ ಬರ್ರಿ ಇದು ನೋಡ್ರಿ. ಇದರ ನಂತರ ಏನಾಯ್ತು, 2ನೇ ಮಾಧವರಾವ್ ಅನ್ನ ಏನ್ ಮಾಡ್ತಾರೆ, ಇವರು ಪೇಶ್ವೆಯಾಗಿನ ನೇಮಕ ಮಾಡ್ತಾರೆ. ಯಾಕಂದ್ರೆ ಮೊದಲ ಅವರು ಡಿಸೈಡ್ ಮಾಡಿದ್ರು, ಯಾರು? ಮರಾಠ
ಹೌದಾ? ಈಗೇನು ಮಾಡಿದ್ರು ಇವರು? ಎರಡನೇ ಮಾಧವರಾವ್ ಯಾರ್ರಿ? ಮಾಧವರಾವ್ನ ಮಗ ರೀ. ಈಗ ಬರ್ರಿ ನೆಕ್ಸ್ಟ್ ಎರಡನೇ ಆಂಗ್ಲೋ ಮರಾಠ ಇದೆ. ಏನು 1803 1805 ಮರಾಠ ಮನೆತನಗಳ ನಾಯಕರ ನಡುವೆ ಏನಿರ್ತೈತಿ ಸಂಘರ್ಷವೇ ಈ ಎರಡನೇ ಆಂಗ್ಲೋ ಮರಾಠ ಯುದ್ಧಕ್ಕೆ ಮುಖ್ಯ ಕಾರಣ ರೀ. ಯಾರ್ಯಾರು ಇರ್ತಾರಂದ್ರ ಇಲ್ಲಿ ಹೇಳ್ತೀನಿ ಕೇಳ್ರಿ ಮೊದಲು ಯಾರ್ಯಾರು ಅಂತೇಳಿ. ಇಲ್ಲಿ ನೋಡ್ಕೊರಿ, ಇಲ್ಲಿ ಈ ಪಿಕ್ಚರ್ ಅನ್ನು ನೋಡ್ಕೊರಿ ನೋಡ್ರಿ. ಇಲ್ಲಿ ಮರಾಠರು ಇದು ಮರಾಠರು ಇದು ಇಲ್ಲಿಂದ ಇಲ್ಲಿ ಮಟ್ಟ. ಇನ್ನು ಮೊದಲು ಗುಜರಾತ್ ಇಂದ ಹೇಳ್ತೀವಿ ಏನಿದೆಲ್ಲ ಎಲ್ಲ ಏರಿಯಾನೇನು ಯಾರು ಮರಾಠರೊಳಗ ಬರ್ತಿತ್ತು. ಹೌದಾ? ನೋಡ್ರಿ ಮೇಲಿನ ಏರಿಯಾ ಇಲ್ಲಿಂದ ಇಲ್ಲಿ ಮಟ್ಟ ಏನು ಸಿಂಧ್ಯಾ ಅಂತೇಳಿ ಒಂದು ಮನೆತನ ಇತ್ತು. ಗ್ವಾಲಿವರ್ ಅಂತೇಳಿ ಊರದ ಇಲ್ಲಿ ಅಲ್ಲಿ ಸಿಂಧ್ಯಾ ಅಂತೇಳಿ ಅವ್ರು ಬಹಳ ಫೇಮಸ್ ಫ್ಯಾಮಿಲಿ ಅಲ್ಲಿ. ಮತ್ತೆ ಇನ್ನೊಂದೇನು ಇಲ್ಲಿ ಹೋಲ್ಕರ್ ಫ್ಯಾಮಿಲಿ ಯಾರು ಇಂದೋರ್ದವರು. ಮತ್ತೆ ಭೋಸ್ಲೆ ಫ್ಯಾಮಿಲಿ ಯಾರು ನಾಗ್ಪುರದವರು. ಹೌದಾ? ಮತ್ತೆ ಪೂನಾದಿಂದ ಏನು ಪೇಶ್ವಾಜ್. ಮತ್ತೆ ಇಲ್ಲಿ ಗಾಯಕ್ವಾಡ್ ಯಾರಂದ್ರೆ ಬರೋಡಾದ ಗಾಯಕ್ವಾಡ್ರು ಇಲ್ಲಿ ಏನಾಗ್ತಾರೆ ಬಹಳ ಫೇಮಸ್ ಇರ್ತಾರೆ ಇಲ್ಲಿ. ಸೊ ಅವ್ರ ನಡುವೆ ಏನಿರಲಿಲ್ಲ ಇಲ್ಲಿ ಏಕತೆ ಮೂಡಲ್ಲ. ಅದೇ ಏನು ಇಲ್ಲಿ ಆ ಸಂಘರ್ಷಣ ಏನಿಲ್ಲಿ ಅವ್ರ ನಡುವೆ ಎರಡನೇ ಆಂಗ್ಲೋ ಮರಾಠ ಯುದ್ಧಕ್ಕೆ ಕಾರಣ ಆಗ್ತದೆ. ಹೆಂಗಂದ್ರ 1802 ಏನಾಗತ್ತಂದ್ರ ಹೋಳ್ಕರ್ನ ಏನ್ ಸೇನೆ ಅದಲ್ಲ ಅದೇನ್ ಮಾಡ್ತದ ಸಿಂಧಿಯಾ ಮತ್ತೆ ಪೇಶ್ವಾ ಇಲ್ಲಿ ಪುಣ್ಯ ಮೇಲೆ ಅವ್ರ ಎರಡ್ರ ಮೇಲೆ ಏನ್ ಮಾಡ್ತಾನ ಹೋಳ್ಕರ ಏನ್ ಮಾಡ್ತಾನ ದಾಳಿ ಮಾಡಿ ಇದಾಗ ಏನ್ ಮಾಡ್ತಾರು ಎರಡನೇ ಬಾಜಿರಾವ್ ಏನಂತಾರೆ ಪೇಶ್ವಾ ಇರ್ತಾನೆ. ಅವನು ಬ್ರಿಟಿಷರ ಸಹಾಯಕ ಇರ್ತಾನೆ. ಬ್ರಿಟಿಷರ್ ಸಹಾಯಕ ಇರ್ಬೇಕಾದ್ರೆ ಬ್ರಿಟಿಷರು ಸುಮ್ಮನೆ ಇದನ್ನ ಮಾಡಲ್ಲ. ಅವ್ರೇನಂತಾರು ಈ ಸಹಾಯಕ ಸೈನ್ಯ ಪದ್ಧತಿನ ಒಪ್ಕೋಪ. ಯಾವ ಒಪ್ಪಂದದ ಮೂಲಕ ಅಂದ್ರ ಈ ಒಪ್ಪಂದ ನೋಡ್ರಿ. ಯಾವ ಒಪ್ಪಂದ ಗೊತ್ತಾ? ಏನಾಗ್ತದ ಇಲ್ಲಿ ಪೇಶ್ವಾ 1802 ಬೇಸಿನ ಒಪ್ಪಂದದೊಂದಿಗೆ ಸಹಿ ಹಾಕುವ ಮೂಲಕ ಏನಾಗ್ತದೆ ಸಹಾಯಕ ಸೈನ್ಯ ಪದ್ಧತಿನ ಒಪ್ಕೋಬೇಕಾಗುತ್ತೆ. ಒಪ್ಕೊಂಡ ಆದ್ಮೇಲೆ ಬ್ರಿಟಿಷರು ಏನ್ ಮಾಡ್ತಾರು ಹೋಲ್ಕರ್ ಮತ್ತೆ ಅವನ ಜೊತೆಗೆ ಇರ್ತಕ್ಕಂಥ ಬ್ಯಾರೆ ಮರಾಠ ಫ್ಯಾಮಿಲಿಗಳು ಈಗ ಏನ್ ನೋಡಿದ್ರ ಮ್ಯಾಪ್ ಒಳಗ ಆ ಎಲ್ಲಾ ಫ್ಯಾಮಿಲಿಗಳು ಒಂದು ಏನು ತಂಡ ಇರ್ತಲ್ಲ ಅವ್ರ ವಿರುದ್ಧ ಏನ್ ಮಾಡ್ತಾರು ಹೋರಾಟವನ್ನ ಮಾಡ್ತಾರೆ. ಯಾರು? ಬ್ರಿಟಿಷರು ಪೇಶ್ವೇನೇ ಇರ್ತಾನೆ ಎರಡನೇ ಬಾಜಿರಾವ್. ಅವ್ರು ಇಬ್ರು ಸೇರಿ ಏನ್ ಮಾಡ್ತಾರೆ ಮರಾಠರ ವಿರುದ್ಧ ಏನ್ ಮಾಡ್ತಾರೆ ಯುದ್ಧವನ್ನ ಮಾಡ್ತಾರೆ. ಈ ಯುದ್ಧ ಏನಾಗ್ತದ 1803 1805 ನಡೀತದ. ಇಲ್ಲಿ ವೆಲ್ಲೆಸ್ಲಿ ಏನ್ ಮಾಡ್ತಾನೆ ಮರಾಠರ ಎಲ್ಲಾ ಮನೆತನಗಳನ್ನ ಸೋಲಿಸ್ತಾರೆ. ತಿಳಿತು? ಇದಿಷ್ಟು ಯುದ್ಧ. ಈಗ ಬರ್ರಿ ಬೆನ್ಸನ್ ಒಪ್ಪಂದದ ಒಂದ್ ನೋಡ್ರಿ. ಯಾರ ನಡುವೆ? ಎರಡನೇ ಬಾಜಿರಾವ್ ಮತ್ತೆ ಬ್ರಿಟಿಷರ ನಡುವೆ. ವೆಲ್ಲೆಸ್ಲಿ ಇರ್ತಾನ ಅವಾಗ ಹೆಸರ ಇಲ್ಲದ ನೋಡ್ರಿ ವೆಲ್ಲೆಸ್ಲಿ. ಹೌದಾ? ಇಲ್ಲಿ ಇವ ಪೇಶ್ವಾ ಸಿಗ್ನೇಚರ್ ಐತಿ ಇಲ್ಲಿ. ಸಹಾಯಕ ಸೈನ್ಯ ಪದ್ಧತಿ ಒಪ್ಕೊಂಡ್ಬಿಟ್ರಿ ಇವರು. ಸಹಾಯಕ ಸೈನ್ಯ ಪದ್ಧತಿ ಏನಂತ ನೆಕ್ಸ್ಟ್ ನೋಡೋಣ. ನೋಡಿ ಲಾರ್ಡ್ ವೆಲ್ಲೆಸ್ಲಿಯನ್ನ ವಾಪಸ್ ಕರ್ಕೋತಾರ ಅವ್ರ ದೇಶದವ್ರು. ಯಾಕೆ ಹೇಳ್ರಿ? ಅವನು ವಿದ್ಯೆ ಪ್ರಿಯ ನೀತಿ ಅಂದ್ರೆ ಏನಾಗಿತ್ತು ಕಂಪ್ನಿಗೆ ಬಹಳಷ್ಟು ಸಾಲದ ಹೊರೆಯಾಗಿರ್ತದ. ಹಾಗಾಗಿ ಅವ್ರ ದೇಶದವ್ರು ಏನ್ ಮಾಡ್ತಾರೋ ಅವ್ರನ್ನ ವಾಪಸ್ ಕರೆದು ತಮ್ಮ ಹುದ್ದೆಗೆ ರಾಜೀನಾಮೆ ನೀಡಿ ತಮ್ಮ ದೇಶಕ್ಕೆ ಇಂಗ್ಲೆಂಡ್ಗೆ ಹೋಗ್ಬೇಕಾಗುತ್ತದೆ. ಈಗ ಬರ್ರಿ ಮೂರನೇ ಆಂಗ್ಲೋ ಮರಾಠ ಯುದ್ಧ 1812 1818. ಮರಾಠ ಏನ್ ಮಾಡ್ತಾರೆ ತಮ್ಮ ಮನೆತನಗಳ ಮೇಲೆ ಏನು ಎರಡನೇ ಆಂಗ್ಲೋ ಮರಾಠ ಯುದ್ಧ ಅವ್ರಿಗೆ ಏನಾಗಿತ್ತು ಸೋಲಾಗಿತ್ತು. ಆ ಘನತೆ ಮತ್ತು ಸ್ವಾತಂತ್ರ್ಯ ಉಳಿಸಿಕೊಳ್ಳಲು ಏನ್ ಮಾಡ್ತಾರೆ ಅವರು ಮತ್ತೆ ಬ್ರಿಟಿಷರ ಮೇಲೆ ಹೋರಾಟ ಮಾಡ್ತಾರೆ. ಮತ್ತೆ ಬಾಜಿರಾವ್ ಕೂಡ ಏನ್ ಮಾಡ್ತಾನೆ ಈಗ ಬಾಜಿರಾವ್ ಸೆಕೆಂಡ್ ತಾನು ಬ್ರಿಟಿಷರ ನಿಯಂತ್ರಣದಿಂದ ಮುಕ್ತಗೊಳ್ಬೇಕಂತೇಳಿ ತಾನು ಅವಕಾಶಕ್ಕಾಗಿ ಕಾಯ್ತಿರ್ತಾನೆ. ಅಂತ ಸಂದರ್ಭದಾಗ ಏನಾಗ್ತದ 1817 ಪೇಶ್ವಾ ಏನ್ ಮಾಡ್ತಾನೆ ಪೂನಾದ ಒಂದು ಬ್ರಿಟಿಷರ್ ಏನ್ ರೆಸಿಡೆನ್ಸಿ ಇತ್ತು. ಯಾಕಂದ್ರೆ ಸಹಾಯಕ ಸೈನ್ಯ ಪದ್ಧತಿ ಒಳಗೆ ಏನ್ ಮಾಡ್ಕೋಬೇಕಂದ್ರ ಬ್ರಿಟಿಷ್ ರೆಸಿಡೆನ್ಸಿಯನ್ನ ಇಟ್ಕೋಬೇಕಾಗತ್ತೆ. ಆ ರೆಸಿಡೆನ್ಸಿ ಮೇಲೆ ಏನ್ ಮಾಡ್ತಾನೆ ದಾಳಿ ಮಾಡ್ಬಿಡ್ತಾನೆ. ದಾಳಿ ಮಾಡೋದನ್ನ ಸುಮ್ಮನೆ ಬಿಡಲ್ಲ, ಅದನ್ನ ಸುಟ್ಟ ಬಿಡ್ತಾನ ಆ ರೆಸಿಡೆನ್ಸಿಯನ್ನ. ಯಾರು? ಎರಡನೇ ಬಾಜಿರಾವ್. ಹೌದಾ? ಅದೇ ಟೈಮ್ದಾಗ ನಾಗ್ಪುರದಾಗ ಏನಾಗ್ತಾನೆ ಅಪ್ಪ ಸಾಹೇಬ್ ಏನ್ ಮಾಡ್ತಾನು ದಾಳಿಯನ್ನು ಮಾಡ್ತಾರೆ ಬ್ರಿಟಿಷರ ಮೇಲೆ. ಮತ್ತೆ ಮಲ್ಲಾರ್ರಾವ್ ಅಂತೇಳಿ ಹೋಲ್ಕರ್ದವ್ ಅವ್ನು ಕೂಡ ಏನ್ ಮಾಡ್ತಾನೆ ಬ್ರಿಟಿಷರ ವಿರುದ್ಧ ದಂಗೆ ಹೇಳ್ತಾರೆ. ಇವ್ರು ಮೂರು ಏನು ಇವರು ಮರಾಠ ಬೇರೆ ಫ್ಯಾಮಿಲಿ ಅವರು. ಇವರೆಲ್ಲರೂ ಎಟ್ ಎ ಟೈಮ್ ಏನ್ ಮಾಡ್ತಾರು ಬ್ರಿಟಿಷರ ಮೇಲೆ ದಾಳಿ ಮಾಡಕ್ ಶುರು ಮಾಡ್ತಾರೆ. ಆದ್ರ ಅಂತಿಮವಾಗಿ ಏನಾಗ್ತಾನ ಎರಡನೇ ಬಾಜಿರಾವ್ ಬ್ರಿಟಿಷರ ವಿರುದ್ಧ 1818 ಏನಾಗ್ತಾನು ಕೋರೆಗಾಂವ್ ಮತ್ತು ಅಷ್ಟೇ ಯುದ್ಧಗಳಲ್ಲಿ ಸೋತು ಶರಣಾಗ್ತಾನ್ರಿ. ಅಲ್ಲಿ ಸೋತ್ ಮೇಲೆ ಏನಾಗ್ತದ ಆ ಸೋತ್ ಮೇಲೆ ಇದ್ರ ಪರಿಣಾಮ ಏನಾಗುತ್ತೆ ಪೇಶ್ವೆಗೆ ಸೋಲಾಗ್ತದ. ಪೇಶ್ವೆ ಹುದ್ದೆಯನ್ನು ರದ್ದು ಮಾಡ್ತಾರು. ಬಾಜಿರಾವ್ನಿಗೆ ಏನ್ ಮಾಡ್ತಾರು ವಿಶ್ರಾಂತಿ ವೇತನ ನೀಡಕ್ ಸ್ಟಾರ್ಟ್ ಮಾಡ್ತಾರು. ಆಮೇಲೆ ಶಿವಾಜಿ ವಂಶಸ್ಥರು ಒಬ್ಬರು ಇರ್ತಾರು ಪ್ರತಾಪ್ ಸಿಂಹ ಅಂತೇಳಿ. ಅವ್ರು ಏನ್ ಮಾಡ್ತಾರೆ ಅಂದ್ರೆ ಸಣ್ಣ ರಾಜ ಇಲ್ಲಿ ಸಾತಾರದಾಗ ಅವ್ರನ್ನ ಏನ್ ಮಾಡ್ತಾರೆ ರಾಜ ಅಂತೇಳಿ ಪ್ರತಿಷ್ಠಾಪನೆ ಮಾಡಿ ಕೈ ಬಿಡ್ತಾರೆ. ಅಂದ್ರೆ ಇಲ್ಲಿಗೆ ಮರಾಠರು ಮುಗಿತಿಲ್ಲಿ. ಅದು ಮರಾಠ ಏನಾಯ್ತು ಬ್ರಿಟಿಷರ ಹೊಸದಾಗ ಬಂತು. ಯಾವುದು? ಮೂರನೇ ಆಂಗ್ಲೋ ಮರಾಠ ಯುದ್ಧದ ನಂತರ ಏನು ಯುರೋಪ್ ಏನು ಈಗ ನಾವು ನೋಡಿದಿಲ್ಲ ಮರಾಠರ ಎಲ್ಲಾ ಸಾಮ್ರಾಜ್ಯ ಏನಾಯ್ತು ಬ್ರಿಟಿಷರ ವಶದಾಗ ಹೋಯ್ತು. ತಿಳಿತಾ? ಈಗ ಬನ್ನಿ ಲಾರ್ಡ್ ವೆಲ್ಲೆಸ್ಲಿ ಬಗ್ಗೆ ತಿಳ್ಕೊಳ್ಳೋಣ. ಇವನು ಏನು ಸಾಮ್ರಾಜ್ಯ ವಿಸ್ತರಣೆಗಾಗಿ 3 ವಿಧಾನವನ್ನು ಏನ್ ಮಾಡ್ತಾನೆ ಅನುಸರಿಸ್ತಾನೆ. ಅವುಗಳಂದ್ರೆ ಒಂದೇದು ಸಹಾಯಕ ಸೈನ್ಯ ಪದ್ಧತಿ, ಎರಡನೇದು ಹೊಸ ರಾಜ್ಯಗಳ ಮೇಲೆ ಯುದ್ಧಗಳು, ಮೂರನೇದು ಏನಂದ್ರ ಈಗಾಗಲೇ ಕಂಪ್ನಿ ಅದಿಂದ ಏನೇನು ರಾಜ್ಯಗಳು ಇರ್ತಾವಲ್ಲ ಅವನ್ನ ನೇರ ನಿಯಂತ್ರಣಕ್ಕೆ ಅಥವಾ ನೇರ ಆಡಳಿತ ಮಾಡಕ್ಕೆ ಶುರು ಮಾಡ್ತಾರೆ. ನೀವು ಲಾಸ್ಟ್ ವಿಡಿಯೋದ್ರೊಳಗೆ ನೋಡಿರ್ಬೋದಲ್ಲ ಸರ್ಕಾರ ಪದ್ಧತಿ, ದ್ವಿಮುಖ ಅಥವಾ ದ್ವಿಪದ್ಧತಿ ಅಥವಾ ದ್ವಿ ಸರ್ಕಾರ. ಎರಡು ಸರ್ಕಾರಗಳು. ಒಂದು ಏನು ತೆರಿಗೆ ಸಂಗ್ರಹ ಮಾಡೋದು ಬ್ರಿಟಿಷರ್ ಕೈ ಆಗಿರ್ತದೆ, ಮತ್ತೆ ಮಿಕ್ಕಿದೆಲ್ಲ ಯಾರ ಕೈ ಆಗಿರ್ತದೆ ರಾಜ್ಯರ ಕೈ ಆಗಿರ್ತದೆ. ಈಗ ಹಂಗಿಲ್ಲ, ಆ ರಾಜ್ಯಗಳ ಡೈರೆಕ್ಟ್ ಆಡಳಿತ ಇವರು ನೋಡ್ಕೊಳ್ಳೋರು. ಯಾರು? ಬ್ರಿಟಿಷರು. ಇವ ನೋಡ್ರಿ ಲಾಲ್ ವೆಲ್ಲೆಸ್ಲಿ ಈ ಒಂದು ಇದನ್ನ ತಗೊಂಡ್ ಬರ್ತಾನು ಏನು ಪದ್ಧತಿಯನ್ನ ಅದಕ್ಕೆ ಏನಂತೀವಿ ಸಹಾಯಕ ಸೈನ್ಯ ಪದ್ಧತಿ. ಅಂದ್ರೆ ಏನಂದ್ರ ಏನಂತೇಳಿ ಅಂದ್ರ ಇದಕ್ಕೆ ಮೊದಲು ಏನು ಸಹಿ ಮಾಡಿದ ರಾಜ್ಯ ಯಾವ್ದಂದ್ರೆ ಹೈದರಾಬಾದ್ ಸಂಸ್ಥಾನ ರೀ. ಆದ ನಂತರ ಏನ್ ಬಂದವರು ಮೈಸೂರು, ಔದು, ತಂಜಾವೂರು, ಮರಾಠರು, ಆರ್ಕಾಟ್, ಪೂನಾ, ಬಿರಾರ್, ಗ್ವಾಲಿಯರ್ ಮತ್ತು ಇತ್ಯಾದಿಗಳು. ಇದ್ರ ಪ್ರಕಾರ ಏನಂದ್ರೆ ಇದೊಂದು ಏನಂತಂದ್ರ ಸೈನ್ಯದ
ಸೈನ್ಯ ಏನು ಹೆಲ್ಪ್ ಮಾಡಕಂತೇಳಿ ಬ್ರಿಟಿಷರು ನೋಡ್ರಿ ಏನದ ಇದಂದ್ರೆ ಇದ್ರ ಮೀನಿಂಗ್ ಅಂದ್ರೆ ಇದು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಮತ್ತು ಭಾರತೀಯ ರಾಜ್ಯಗಳ ನಡುವಿನ ಒಂದು ಸೈನಿಕ ಒಪ್ಪಂದವಾಗಿದೆ. ಅದ್ರ ಕರಾರುಗಳು ಏನೇನಾಗಿದೆ ಅಂದ್ರೆ ಇಲ್ಲದ ನೋಡ್ರಿ ಕರಾರುಗಳು ಏನಾಗಿತ್ತಂದ್ರ ಇಲ್ಲದ ನೋಡ್ರಿ ಕರಾರುಗಳನ್ನು. ಒಂದೇದು, ಭಾರತೀಯ ರಾಜನು ಬ್ರಿಟಿಷ್ ಸೈನಿಕ ತುಕಡಿಯನ್ನ ಏನ್ ಮಾಡ್ಬೇಕು, ತನ್ನ ರಾಜ್ಯದೊಳಗ ಇರಿಸ್ಕೋಬೇಕು. ಮತ್ತೆ ಆ ತುಕಡಿ ಎಲ್ಲ ಖರ್ಚು ವೆಚ್ಚಗಳನ್ನ ಇವನೇ ನೋಡ್ಕೋಬೇಕು. ಅವ್ರ ವೇತನ, ಅವ್ರ ನಿರ್ವಹಣೆ ಎಲ್ಲಾನು, ಊಟ ಗೀಟ ವಸತಿ ಎಲ್ಲ ಇವನೇ ನೋಡ್ಕೋಬೇಕು. ಏನೇನು ಬ್ರಿಟಿಷ್ ಏನು ಎಲ್ಲ ಇವನೇ ನೋಡ್ಕೋಬೇಕು. ಯಾರು ಇಟ್ಕೋತಾರಲ್ಲ ಅವನು. ಇಲ್ಲಿ ಕ್ವಶನ್ ಕೇಳುವಂಥದ್ದು ಒಂದು ಸಾಧ್ಯತೆ ಅದ ರೀ 2 ಮಾರ್ಕ್ಸಿಗೆ ಏನಂದ್ರ ಅಥವಾ 1 ಮಾರ್ಕ್ಸಿಗೆ ನಿಮ್ಗೆ ಏನೋ ಪ್ರಿಪೇಟರಿ ಒಳಗ ಅಥವಾ ಸರಿ ಇದು ಎಪೇಜ್ ಒಳಗ ಬ್ರಿಟಿಷ್ ಸಹಾಯಕ ಸೈನ್ಯ ಪದ್ಧತಿಯ ಸಹಾಯದಿಂದ ಬ್ರಿಟಿಷರಿಗೆ ತಮ್ಮ ಸೇನೆಯ ನಿರ್ವಹಣೆಯು ಬಹಳ ಸುಲಭವಾಗಿತ್ತು. ಹೇಗೆ ಅಂದ್ರೆ, ಯಾಕಂದ್ರೆ ಎಲ್ಲಾ ಭಾರವನ್ನ ಅಥವಾ ಎಲ್ಲ ವೇತನವನ್ನ, ನಿರ್ವಹಣೆ ವೆಚ್ಚವನ್ನ ಯಾರು ಕೊಡ್ತಾರೆ, ರಾಜ್ಯದವರೇ ಯಾರು ಏನು ಅವ್ರನ್ನ ನೇಮಕ ಮಾಡ್ಕೊಂಡಿರ್ತಾರ ಆ ರಾಜ್ಯದವರಿಗೆ ಕೊಡೋದ್ರಿಂದ ಅವರಿಗೆ ಆ ನಿರ್ವಹಣೆ ಬಹಳ ಸುಲಭವಾಗಿತ್ತು. ಹಾಗಾಗಿ ಅಂತೇಳಿ ಹೇಳ್ಬೋದು. ನೆಕ್ಸ್ಟ್, ಇಲ್ಲದೆ ಒಂದ್ ವೇಳೆ ಇದನ್ನ ನಿರ್ವಹಣೆ ಮಾಡಕ್ಕೆಲ್ಲ ಕೊಡಕ್ಕಾಗ್ಲಿಕ್ಕಂತ ವೆಚ್ಚವನ್ನು ಕೊಡಕ್ಕಾಗಲಿ ಒಂದು ನಿರ್ದಿಷ್ಟ ಕಂದಾಯ ಗ್ರಾಮವನ್ನು ಏನ್ ಮಾಡ್ಬೇಕು, ಇವ್ರಿಗೆ ಬಿಟ್ಕೊಡ್ಬೇಕು. ಅಂದ್ರೆ ತೆರಿಗೆನ ಸಂಗ್ರಹ ಮಾಡುವಂತ ಒಂದು ಪ್ರದೇಶವನ್ನ ಇವ್ರಿಗೆ ಬಿಟ್ಕೊಡ್ಬೇಕು. ಯಾವ ರಾಜ ಇವ್ರನ್ನ ನೇಮಕ ಮಾಡ್ಕೊತಾನೋ ಇಲ್ಲ, ರಾಜನ ಆಸ್ಥಾನದಲ್ಲಿ ಬ್ರಿಟಿಷ್ ರೆಸಿಡೆನ್ಸಿಯನ್ನ ನೇಮಕ ಮಾಡ್ಕೊಳ್ಳೇಬೇಕು. ಅವ್ರೊಂದು ರೆಸಿಡೆನ್ಸಿ ಇರ್ತೈತ್ರಿ. ರೆಸಿಡೆನ್ಸಿ ಅಲ್ಲಿ ಆ ಸೈನಿಕರಿಗೆ ಏನೋ ತುಕಡಿಯನ್ನು ಇಟ್ಕೊಂಡ್ರೆ ಸೈನಿಕ ತುಕಡಿಗೆ ಅವರಿಗೆಲ್ಲ ಗೈಡೆನ್ಸ್ ಮಾಡಕ ಒಂದು ರೆಸಿಡೆನ್ಸಿ ಇರ್ತಿತ್ತು. ಅದ್ರ ಮೇಲೆ ಒಬ್ಬ ಅಧಿಕಾರಿ ಇರ್ತಿದ್ದ. ಅವ ಎಲ್ಲಾನು ನೋಡ್ಕೊತಿದ್ದ. ತಿಳಿತಾ ನೋಡ್ರಿ, ಸಬ್ಸಿಡಿ ಅಲಯನ್ಸ್ ಹೆಂಗ್ ಇದನ್ನಾಗ್ತಿತ್ತು, ಹೆಂಗ್ ಕಂಟ್ರೋಲ್ ಮಾಡ್ತಿದ್ರು ಇಂಡಿಯಾ ಅಂದ್ರೆ ಟ್ರೀಟಿ ಮಾಡ್ಕೋತಿದ್ರು. ಪೂರ್ತಿ ಖರ್ಚು ವೆಚ್ಚ ಎಲ್ಲ ಇವರೇ ನೋಡ್ಕೋಬೇಕು. ರಾಜರು ಕಾಣಕತ್ತಾರ ನೋಡ್ರಿ, ಇವರೆಲ್ಲ ನಮ್ಮ ಇಂಡಿಯಾದ ರಾಜರುಗಳಿಲ್ಲ. ಇವರೆಲ್ಲ ಖರ್ಚು ವೆಚ್ಚ ಇವರೇ ನೋಡ್ಕೊಳ್ಳೋದು. ಇವ ವೆಲೆಸ್ಲಿ ಒಂದ್ಸಲ ಏನಾದ್ರು ಒಪ್ಪಂದ ಆಯ್ತಂದ್ರೆ ಮುಗಿದು ಆ ರಾಜ್ಯ ಆಟೋಮೆಟಿಕ್ ಇವ್ರ ಕೈ ಬರುತ್ತೆ. ಯಾಕಂದ್ರೆ ಇವರು ಒಟ್ಟ ಬಿಡ್ತಾನೆ ಇರಲಿಲ್ಲ. ಹೆಚ್ಚಿಗೆ ಅವ್ರ ಮೇಲೆ ಏನ್ ಮಾಡ್ತಿದ್ರು, ನಿರ್ವಹಣೆ ವೆಚ್ಚವನ್ನ ಕೇಳ್ತಿದ್ರು, ವೇತನವನ್ನ ಜಾಸ್ತಿ ಮಾಡ್ತಿದ್ರು. ಅದು ಬರ್ಸಕ್ಕಾಗಲ್ಲ ಒಂದಿನ ರಾಜ್ಯದವ್ರು ಏನ್ ಮಾಡ್ತಿದ್ರು, ಇವರಿಗೆ ರಾಜ್ಯವನ್ನು ಒಪ್ಪಿಸಿ ಆಯ್ತು ನಮ್ದು ಇಲ್ಲಿಗೆ ಅಂತೇಳಿ ಬಿಟ್ಕೊಟ್ಟು ಹೋಗ್ಬಿಡ್ತಿದ್ರು. 5ನೇದೇನು, ಬ್ರಿಟಿಷರ ಅನುಮತಿ ಇಲ್ಲದೆ ಆಸ್ಥಾನದಲ್ಲಿ ಯಾವುದೇ ಯುರೋಪಿಯನ್ ನೇಮಕ ಮಾಡಿಕೊಳ್ಳುವಂತಿಲ್ಲ. ಯಾವುದೇ ಕೆಲಸಕ್ಕೂ ಬೇರೆ ಯುರೋಪಿಯನ್ ಮಾಡ್ಕೊಳ್ಳಂಗಿಲ್ಲ, ಬರೇ ಬ್ರಿಟಿಷ್ ಮಾಡ್ಕೋಬೇಕು. ಒಂದ್ ವೇಳೆ ಬೇರೆದವ್ರು ಮಾಡ್ಬೇಕಾದ್ರೆ ಇವ್ರು ಪರ್ಮಿಷನ್ ತಗೋಬೇಕು. ಭಾರತದಲ್ಲಿ ಯಾವುದೇ ರಾಜ್ಯಗಳೊಂದಿಗೆ ಯುದ್ಧ ಅಥವಾ ಸಂಧಾನ ಅಥವಾ ಒಪ್ಪಂದ ಮಾಡ್ಕೋಬೇಕಾದ್ರೆ ಗವರ್ನರ್ ಜನರಲ್ ಅನುಮತಿ ಕಂಪಲ್ಸರಿ ಪಡ್ಕೋಬೇಕು. ಅದಕ್ಕೆ ಅವ್ರು ಒಪ್ಪದಾನೆ ಇರಲಿಲ್ಲ, ಅವ್ರು ಪರ್ಮಿಷನ್ ಕೊಡ್ತಾ ಇರ್ಲಿ ಬಿಡ್ರಿ. ಹೌದಾ? ಇದಕ್ಕೆ ಪ್ರತಿಯಾಗಿ ಏನ್ ಮಾಡ್ತಿರ್ತಾರೆ, ಎಲ್ಲಾ ಈ ಕಂಡೀಷನ್ ಅನ್ನು ಇವ್ರು ಒಪ್ಕೊಂಡ್ರ ಅಥವಾ ಷರತ್ತುಗಳನ್ನು ಒಪ್ಕೊಂಡ್ರ ಅಥವಾ ನಿಬಂಧನೆಗಳು ಒಪ್ಕೊಂಡ್ರ ಅವ್ರು ಏನ್ ಮಾಡ್ತಿದ್ರ, ಆಂತರಿಕ ಅಂದ್ರೆ ಒಳಗಿಂದ ಏನಾದ್ರು ರಾಜ್ಯದ ಮೇಲೆ ಆ ರಾಜ್ಯದ ಮೇಲೆ ಯುದ್ಧ ಆದ್ರ ಅಥವಾ ಹೊರಗಿಂದ ಏನಾದ್ರು ಯುದ್ಧ ಆದ್ರೆ ಅವ್ರ ರಕ್ಷಣೆಯನ್ನ ಕೊಡುವಂತದ್ದು ಆಗ್ತಿತ್ತು. ಇವ್ರು ಎಲ್ಲಾ ಜೋಡಿನೂ ಸಹಾಯಕ ಸೈನ್ಯ ಪದ್ಧತಿಯನ್ನು ಜಾರಿಗೆ ತಂದ್ಬಿಟ್ರೆ ಯಾರು ಯುದ್ಧನ ಮಾಡ್ತಾ ಇರಲ್ಲ. ಹಂಗಾಗಿ ಹೆದರ್ಸಿ ಏನ್ ಮಾಡಿದ್ರು, ನಮ್ಮ ರಾಜ್ಯವನ್ನು ಇವ್ರು ಏನ್ ಮಾಡಿದ್ರು, ವಶಪಡಿಸ್ಕೊಂಡ್ರಿ. ವಶಪಡಿಸ್ಕೊಂಡು ನೋಡ್ರಿ, ಇಷ್ಟೆಲ್ಲ ರಾಜ್ಯಗಳು ಇವರು ಹೊಸದಾಗಿ ಬಂದ್ಬಿಟ್ಟಿದ್ರು. ಹೌದಾ? ಸಹಾಯಕ ಸೈನ್ಯ ಪದ್ಧತಿ ಹೇಗೆ ಇವರಿಗೆ ನೆರವಾಯ್ತಂದ್ರೆ, ಈ ಪದ್ಧತಿಯಿಂದ ಬ್ರಿಟಿಷರಿಗೆ ಸೈನಿಕ ನಿರ್ವಹಣೆ ಸುಲಭವಾಯಿತು. ಭಾರತೀಯ ರಾಜ್ಯಗಳನ್ನ ನಿಯಂತ್ರಣಗೊಳಿಸಲು ಸಾಧ್ಯವಾಯಿತು. ಭಾರತೀಯ ರಾಜ್ಯಗಳನ್ನ ಆರ್ಥಿಕವಾಗಿ ಶೋಷಣೆಗೆ ಗುರಿಪಡಿಸಲಾಗುತ್ತದೆ. ಈಗ ಬರ್ರಿ ಆಂಗ್ಲೋ ಸಿಖ್ ಯುದ್ಧಗಳು. ಮೊದಲನೇ ಆಂಗ್ಲೋ ಸಿಖ್ ಯುದ್ಧ 1845-46 ಏನಾಗ್ತದ, 1839 ಈ ಪಂಜಾಬಿನ ಅಥವಾ ಸಿಖ್ಖರ ಒಂದು ಪ್ರಮುಖ ದೊರೆ ರಂಜಿತ್ ಸಿಂಗ್ ಏನಾಗ್ತಾನೋ ಮರಣ. ಅವ್ರ ಮರಣ ಹೊಂದಿ ಸುದ್ದಿನ ಕೇಳಿದ ತಕ್ಷಣ ಬ್ರಿಟಿಷ್ ಏನ್ ಮಾಡ್ತಾರೆ, ಪಂಜಾಬ್ನ ಹೆಂಗಾದ್ರೂ ಮಾಡಿ ವಶಪಡಿಸ್ಕೊಳ್ಬೇಕಂತೇಳಿ ಸಂಚನ ರೂಪಣೆ ಮಾಡ್ತಾರೆ. ಅವಾಗ 1809 ಒಂದು ಒಪ್ಪಂದ ಆಗಿರ್ತದೆ ರಂಜಿತ್ ಸಿಂಗ್ ಇದ್ದಾಗ. ಏನು ಮೈತ್ರಿ ಒಪ್ಪಂದ ಅಂದ್ರ ಒಬ್ರಿಗೊಬ್ರು ಏನ್ ಮಾಡಂಗಿಲ್ಲ, ಆಕ್ರಮಣವನ್ನು ಮಾಡಲ್ಲ ಅಂತೇಳಿ. ಬಟ್ ಇವ್ ಸತ್ ನಂತರ ಏನ್ ಮಾಡಾಕ್ತಾರೆ, ಈಗ ಮರಣವನ್ನು ಹೊಂದಿದಂತ ತಕ್ಷಣದಲ್ಲಿ ಏನ್ ಮಾಡಾಕ್ತಾರೆ, ಇವರು ಪಂಜಾಬನ್ನು ವಶಪಡಿಸಿಕೊಳ್ಳಕ ಮುಂದೆ ಬಂದ್ರು. ಅದನ್ನು ಉಲ್ಲಂಘನೆ ಮಾಡಿದ್ರು. 1ನೇದು. 2ನೇದು, ಇದರ ವಿರುದ್ಧವಾಗಿ ನಮ್ಮ ಭಾರತೀಯರಾದಂತಹ ಹಿಂದೂ ಮುಸ್ಲಿಂ ಸಿಖ್ಖರೆಲ್ಲ ಒಂದಾಗಿ ಬ್ರಿಟಿಷ್ ವಿರುದ್ಧ ಹೋರಾಟ ಮಾಡಕ ಬಿಡುತ್ತಾರು. ಇವಾಗ ನೋಡ್ರಿ ರಂಜಿತ್ ಸಿಂಗ್ ತಿಳಿತಾ ಎಲ್ಲರೂ ಬರ್ತಾರು. ಬಟ್ ಅದೇನಾಗಲ್ಲ, ಬ್ರಿಟಿಷ್ ಪಂಜಾಬ್ ಸೈನಿಕ ಯುದ್ಧ ಪ್ರಾರಂಭವಾಗ್ತಿರುತ್ತೆ. ಕೆಲವು ನಮ್ಮ ದೇಶದ್ರೋಹಿ ನಾಯಕರಿಂದ ಸಿಖ್ ಸೈನಿಕರು ಏನಾಗ್ತದೆ, ಸೋಲ್ಬೇಕಾಗತ್ತ 1ನೇ ಆಂಗ್ಲೋ ಸಿಖ್ ಯುದ್ಧದ. ಮತ್ತೆ ಈ ಯುದ್ಧ ಲಾಹೋರ್ ಒಪ್ಪಂದದೊಂದಿಗೆ ಏನಾಗ್ತದೆ, ಮುಕ್ತಾಯವಾಗ್ತದೆ. ಅಪ್ರಾಕ್ಸಿಮೇಟ್ಲಿ 60-70% ಆಫ್ ಪಂಜಾಬ್ ಅವ್ರ ವಶದಾಗ ಹೋಗಿರ್ತದೆ. ತಿಳಿತಾ? ಬ್ರಿಟಿಷರು ಏನಾಯ್ತು, ಆಶ್ರಿತ ರಾಜ್ಯವಾಯ್ತ್ರಿ. ಮೊದಲು ಸ್ವತಂತ್ರವಾಗಿತ್ತು, ಈಗ ಬ್ರಿಟಿಷರು ಹೇಳಿದಂಗೆ ಕೇಳ್ಕೊಂಡು ಇರುವಂತ ರಾಜ್ಯವಾಗೋಯ್ತ್ರಿ. ಇದು 1ನೇ ಆಂಗ್ಲೋ ಸಿಖ್ ಯುದ್ಧದ ಪರಿಣಾಮವಾಗಿ. ಆಯ್ತಾ? ಈಗ ನೋಡ್ರಿ, ಇದು ಯುದ್ಧದ ವಾತಾವರಣ ನೋಡ್ರಿ ಹೆಂಗಿತ್ತು ಯುದ್ಧ. ಈಗ ಬರ್ರಿ 2ನೇ ಆಂಗ್ಲೋ ಸಿಖ್ ಯುದ್ಧ 1848-1849. 1848 ಏನಾಗುತ್ತೆ, ಬ್ರಿಟಿಷರು ಪಂಜಾಬಿನ ಮೇಲೆ ಏನ್ ಮಾಡ್ತಾರೆ, ನೇರ ಆಡಳಿತ ನಡೆಸಲು ಹೊರಡ್ತಾರೆ. ಈ ಮೊದ್ಲೇನ್ ಅನ್ಕೊಂಡ್ರು ಆಶ್ರಯ ಅಂತಾರೆ, ಈಗ ಏನ್ ಮಾಡಾಕತ್ತಾರು, ನೇರವಾಗಿ ಅದ್ರ ಮೇಲೆ ನಾವ ರಾಜ್ಯರು ಅಂತೇಳಿ ಅನ್ನಾಗತ್ರಿ ಇವರು. ಅದನ್ನ ವಿರುದ್ಧಿಸಕ್ಕೆ ಸಿಖ್ರು ಎಲ್ಲರೂ ಪ್ರತಿಭಟಿಸಿದ್ರು. ಯಾರ ನೇತೃತ್ವದ ಅಂದ್ರೆ ಲಾಹೋರ್ನಲ್ಲಿ ಏನು ಚಟಾರಿ ಸಿಂಗ್ ಅಂತೇಳಿ, ಅಟಾರಿವಾಲಾ ಅವನು ಇದ್ರೊಳಗ ನೇತೃತ್ವದೊಳಗ, ಮುಲ್ತಾನ್ ಅಂತೇಳಿ ಪ್ರದೇಶದಲ್ಲ ಅಲ್ಲಿ ಮೂಳರಾಜನ ಒಂದು ನೇತೃತ್ವದೊಳಗೆ ಏನ್ ಮಾಡಿದ್ರು, ಇವರು ಬ್ರಿಟಿಷರ ವಿರುದ್ಧ ಪ್ರತಿಭಟನೆಯನ್ನು ಮಾಡಿರ್ತಾರು. ಬಟ್ ಏನಾಗಲ್ಲ ಅಂದ್ರ ಇಲ್ಲಿ ಮತ್ತೆ ಆಂಗ್ಲರಿಗೆ ಏನಾಗ್ತದೆ, ಇಲ್ಲಿ ಸೋಲಾಗ್ತದ. ಡಾಲ್ಹೌಸಿ ಏನ್ ಮಾಡ್ತಾನೆ, ಪಂಜಾಬನ್ನ ಬ್ರಿಟಿಷ್ ಸಾಮ್ರಾಜ್ಯದಲ್ಲಿ ವಿಲೀನಗೊಳಿಸ್ಕೊಳ್ತಾನೆ. ಯಾವಾಗ 1849. ಆಯ್ತಾ? ಯಾರು? ಲಾರ್ಡ್ ಡಾಲ್ಹೌಸಿ. ಇವ ನೋಡ್ರಿ, ಲಾರ್ಡ್ ಡಾಲ್ಹೌಸಿ ಇವ ಗವರ್ನರ್ ಜನರಲ್ ಆಗಿ ಬಂದ್ಮೇಲೆ ಇವನ್ ನೀತಿಯನ್ನು ಜಾರಿಗೆ ತರ್ತಾನೆ. ಯಾವುದು? ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯನ್ನ.
ಯಾರು ಲಾರ್ಡ್ ಡಾಲ್ಹೌಸಿ ಯಾವಾಗ ಬರ್ತಾನೆ? ಇವನು 1848 ಭಾರತಕ್ಕೆ ಗವರ್ನರ್ ಜನರಲ್ ಆಗಿ ಬರ್ತಾನೆ. ಹೌದಾ? ಬಂದ ಕೂಡಲೇ ಏನಂತಾರೆ, ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯನ್ನು ಜಾರಿಗೆ ತರ್ತಾನೆ. ಅದ್ರ ಪ್ರಕಾರ ಏನು ಗೊತ್ತಾ, ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿ ಅಂದ್ರೆ ಏನಂತ ಹೇಳಿದ್ರೆ, ಯಾವನೇ ಒಬ್ಬ ಭಾರತೀಯ ರಾಜನು ಮಕ್ಕಳಿಲ್ಲದೆ ಮರಣ ಹೊಂದಿದ್ರ ಅವನು ದತ್ತು ತೆಗೆದುಕೊಂಡಿದ್ದ ಪುತ್ರನಿಗೆ ಏನಿರಲ್ಲ ಉತ್ತರಾಧಿಕಾರದ ಹಕ್ಕಿರಲ್ಲ. ಇದನ್ನು ನೀವು ನೋಡ್ಬೋದು. ಝಾನ್ಸಿ ರಾಣಿ ಹೆಂಗೆ, ಮತ್ತೆ ಕಿತ್ತೂರು ರಾಣಿ ಚೆನ್ನಮ್ಮ ತಾವು ಏನು ದತ್ತು ತಗೊಂಡಿದ್ದ ಮಕ್ಕಳು ಅವ್ರ ಗಂಡಂದ ತೀರ್ಕೊಂಡ ಮೇಲೆ ಬ್ರಿಟಿಷರು ಏನ್ ಮಾಡ್ತಾರೋ, ಅವರು ಮುಂದೆ ರಾಜರಾಗಕ್ಕೆ ಅವಕಾಶ ಇಲ್ಲ, ಮತ್ತೆ ಅವ್ರು ರಾಜರಾಗ ಯೋಗ್ಯರಲ್ಲ ಅಂತೇಳಿ ಬ್ರಿಟಿಷರು ಏನ್ ಮಾಡ್ತಾರೋ, ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿ ಪ್ರಕಾರ ಏನ್ ಮಾಡ್ತಾರೋ ಘೋಷಣೆ ಮಾಡ್ತಾರೋ. ಆಮೇಲೆ ಯುದ್ಧಗಳಾಗ್ತಾವ, ನಿಮಗೆಲ್ಲ ಗೊತ್ತದ. ಈ ನೀತಿಗೆ ಒಳಪಟ್ಟ ಮೊದಲ ರಾಜ್ಯ ಅಂದ್ರೆ ಸತಾರ. ಮತ್ತೆ ಬಂದಿದೆ ಅಂದ್ರೆ ಜೈಪುರ್, ಸಂಬಲ್ಪುರ್, ಉದಯಪುರ್, ಝಾನ್ಸಿ, ನಾಗ್ಪುರ್ ಇತ್ಯಾದಿ. ಹೌದಾ? ನೆಕ್ಸ್ಟ್ ಬರಿ ಲಾರ್ಡ್ ಡಾಲ್ಹೌಸಿ, ಲಾರ್ಡ್ ಡಾಲ್ಹೌಸಿ. ಓಕೆ, ಐ ಹೋಪ್ ಸ್ನೇಹಿತರೆ ನಿಮಗೆ ನಾನೇನು ಅನ್ಕೊಳ್ತೀನಿ, ಬ್ರಿಟಿಷರು ನಮ್ಮ ಭಾರತವನ್ನು ಹೇಗೆ ವಶಪಡಿಸಿಕೊಂಡ್ರು, ತಮ್ಮ ನಿಯಂತ್ರಣಕ್ಕೆ ಹೇಗೆ ತಗೊಂಡ್ರು ಅನ್ನೋದನ್ನು ತಿಳಿದೈತೆ ಅಂತ ಅನ್ಕೊಂಡು ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಅದಕ್ಕಿಂತ ಮುಂಚಿತವಾಗಿ ಇದು ನಮ್ಮ ಆಫ್ಲೈನ್ ಕ್ಲಾಸಸ್ ಏನು ಯಾರಾದರೂ ಇಂಟ್ರೆಸ್ಟ್ ಇದ್ರ ನೋಡ್ರಿ. ಏನಂದ್ರೆ ಲಿಟಲ್ ಚಾಂಪ್ಸ್ ಫೌಂಡೇಶನ್ ಪ್ರೋಗ್ರಾಮ್ ಅಂತ ಹೇಳಿದ್ರೆ LKG to 3rd ಸ್ಟ್ಯಾಂಡರ್ಡ್ ಮಟ್ಟ ಪೂರ್ತಿ ಫೌಂಡೇಶನ್ ಕ್ಲಾಸಸ್ ಅನ್ನು ಹೇಳ್ಕೊಳ್ಳಾಗ್ತದೆ. ಮತ್ತೆ ನವೋದಯ, ಸೈನಿಕ್ ಸ್ಕೂಲು, ಮುರಾರ್ಜಿ, ಕಿತ್ತೂರು ರಾಣಿ ಚೆನ್ನಮ್ಮ ರೆಸಿಡೆನ್ಷಿಯಲ್ ಸ್ಕೂಲ್ಸ್ ಅಂಡ್ ಆಲ್ ಅದರ್ಸ್ ರೆಸಿಡೆನ್ಷಿಯಲ್ ಸ್ಕೂಲ್ಸ್ಗೆ ಎಂಟ್ರೆನ್ಸ್ ಎಕ್ಸಾಮಿಗೆ ಏನು 4th ಮತ್ತೆ 5th ಅವರಿಗೆ ಏನಾಗ್ತದೆ ಕೋಚಿಂಗ್ ಅನ್ನು ಕೊಳ್ಳಾಗ್ತದೆ. ಮತ್ತೆ 6th, 7th, 8th, 9th ಮತ್ತೆ SLC ಮಕ್ಕಳಿಗೆ ಏನ್ ಮಾಡ್ತದೆ ಅಂದ್ರೆ ಕ್ಲಾಸಸ್ ಅನ್ನ ಕೊಳ್ಳಾಗ್ತದೆ. ಅದು ಈವ್ನಿಂಗ್ ಮತ್ತೆ ಮಾರ್ನಿಂಗ್ ಬ್ಯಾಚಸ್ ಇರ್ತಾವೆ. ಅಲ್ಲಿ ಏನಾಗ್ತದೆ ಮ್ಯಾಥ್ಸ್, ಸೈನ್ಸ್, ಸೋಷಿಯಲ್ ಸೈನ್ಸ್, ಇಂಗ್ಲೀಷು, ಕನ್ನಡ ಸಬ್ಜೆಕ್ಟ್ ಅನ್ನ ಹೇಳ್ಕೊಳ್ಳಾಗ್ತದೆ. ಮತ್ತೆ ಜೊತೆಗೆ ಏನಾಗ್ತದೆ ಅಂದ್ರೆ ಸಿಬ್ಲಿಂಗ್ಸ್ ಡಿಸ್ಕೌಂಟ್ ಕೂಡ ಇರ್ತದೆ ನಮ್ಗಳು. ಅಂದ್ರೆ ಒಂದೇ ಮನೆಯಿಂದ 2 ಅಥವಾ 3 ಜನ ಅಕ್ಕ ತಂಗಿ ಅಥವಾ ಅಣ್ಣ ತಮ್ಮ ಅಥವಾ ಅಕ್ಕ ತಂಗಿ ತಮ್ಮ ಅಥವಾ ತಂಗಿ ಅಣ್ಣ ಬರಾಕತ್ರ ಅವ್ರಿಗೆ ಏನಿರ್ತದೆ ಸ್ಪೆಷಲ್ ಡಿಸ್ಕೌಂಟ್ ಅನ್ನ ಕೊಡ್ತೀವಿ ನಾವು. ಒಂದ್ ವೇಳೆ ಅದ್ರ ಜೊತೆಗೆ ನಿಮ್ಗೆ ಗೊತ್ತದೆ ಎಕ್ಸಾಕ್ಟಿಂಗ್ ಪ್ರೈಸಸ್ ಕೂಡ ಇರ್ತದೆ. 10th ಸ್ಟ್ಯಾಂಡರ್ಡ್ ಅವರಿಗೆ ಫಸ್ಟ್ ಪ್ರೈಸ್ ಏನಿರ್ತದೆ ಲ್ಯಾಪ್ಟಾಪ್, ಸೆಕೆಂಡ್ ಪ್ರೈಸ್ ಏನಿರ್ತದೆ ಟ್ಯಾಬ್ಲೆಟ್ ಇರ್ತದೆ, ನಿಮಗೆಲ್ಲ ಗೊತ್ತದ. ಇದಕ್ಕೆ ಏನಾದರೂ ನಿಮಗೆ ಅಡ್ಮಿಷನ್ ಬೇಕಾದ್ರೆ ಈ ನಂಬರಿಗೆ ಕಾಲ್ ಮಾಡಿ 8197997502 ಅಥವಾ ನಮ್ಮ ಏನು ವಿಳಾಸ ಏನಿದೆ ವೀರೇಶ್ವರ ಟೆಂಪಲ್ ಅಬೋ ಮೆಗಾ ಮೆಡಿಕಲ್ ಸ್ಟೋರ್ಸ್, ಪಾಟ್ಲಿಗಲ್ಲಿ, ಪಿರ್ನವಾಡಿ, ಬೆಳಗಾವಿಗೆ ಒಂದ್ಸಲ ಬಂದು ವಿಸಿಟ್ ಮಾಡ್ರಿ ಅಂತ ಹೇಳ್ತಾ ಇದನ್ನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಿಮ್ಗೆ ಏನಾದರೂ ಡೌಟ್ ಇದ್ರೆ, ಏನಾದರೂ ನಿಮ್ಮ ಸಜೆಷನ್ ಇದ್ರೆ ನಮ್ಮ ಕಮೆಂಟ್ ಬಾಕ್ಸ್ ಯಾವಾಗ ನಿಮಗಾಗಿ ಓಪನ್ ಇರ್ತದೆ. ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಬೆಲ್